ವಿಶೇಷವಾಗಿ ಇವತ್ತಿನ ಪೊಲಿಟಿಕಲ್ ಕಾರ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ, ಯಾಕಂದರೆ ಸಿ ಎಂ ಡಿ ಕೆ ಶಿವಕುಮಾರ್ 1 ತಿಂಗಳಾಯಿತು ಸಿ ಎಂ ಆಗಿ, ಆದರೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗಲಿಲ್ಲ. ಕೇವಲ 14 ಮಂದಿ ಮಾತ್ರ ಈಗ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಇದ್ದಾರೆ, ಡಿ ಕೆ ಶಿವಕುಮಾರ್ ಸೇರಿದಂತೆ. ಉಳಿದಂತಹ ಖಾತೆಗಳನ್ನು ನಿರ್ವಹಣೆ ಮಾಡೋದು ಹೇಗೆ? ಉಳಿದ ಸಚಿವ ಸ್ಥಾನದ ಆಕಾಂಕ್ಷಿಗಳು ಪಾಪ ಚಾತಕ ಪಕ್ಷಿಯಂತೆ ದೆಹಲಿಗೆ ಹೋಗಿದ್ದು ಬಂದಿದ್ದು ಎಲ್ಲವೂ ಈ ರೀತಿಯ ಸರ್ಕಸ್ ಆಗ್ತಾನೇ ಇದೆ. ಆದರೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗಲಿಲ್ಲ. ಮತ್ತೊಂದು ಕಡೆ ವಿಪಕ್ಷಗಳ ಒಂದು ಟೀಕೆಗೂ ಕೂಡ ಗುರಿಯಾಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಈಗ ಎಕ್ಸಾಂಪಲ್, ಎಜುಕೇಷನ್ ಮಿನಿಸ್ಟ್ರಿ ಇಲ್ಲ, ಈ ರೀತಿಯಾಗಿ ಕೆಲವೊಂದು ಡಿಪಾರ್ಟ್ಮೆಂಟ್ಸ್ಗೆ ಮಿನಿಸ್ಟ್ರಿಗಳೇ ಇಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ಎಲ್ಲವನ್ನೂ ಕೂಡ ಸಿ ಎಂ ನೋಡ್ಕೊಳ್ಳೋಕ್ಕಾಗಲ್ಲ. ಹೀಗಾಗಿ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಿ ಅನ್ನೋ ಒಂದು ಕೂಗು ಒಂದು ಕಡೆ ಇದೆ. ಮತ್ತೊಂದು ಕಡೆ ಇನ್ನು ಉಳಿದಿರ್ತಕ್ಕಂಥದ್ದು 20 ಸಚಿವ ಸ್ಥಾನ ಬಾಕಿ ಇದೆ. 34 ಮ್ಯಾಕ್ಸಿಮಮ್ ಆಗ್ಬೋದು ಸಿ ಎಂ ಸೇರಿದಂತೆ. ಈಗ 14 ಜನ ಇದ್ದಾರೆ ಸಿ ಎಂ ಸೇರಿ. ಇನ್ನು 20 ಸಚಿವ ಸ್ಥಾನ ಖಾಲಿ ಇದೆ. ಈ 20 ಸಚಿವ ಸ್ಥಾನಕ್ಕೆ ಸುಮಾರು 40ರಿಂದ 50 ಶಾಸಕರು, ಮಾಜಿ ಮಂತ್ರಿಗಳು ತಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಸಾಕಷ್ಟು ಲಾಬಿಯನ್ನು ಮಾಡ್ತಾ ಇದ್ದಾರೆ. ಕೆಲವರು ಡಿ ಕೆ ಶಿವಕುಮಾರ್ ಬಳಿ ಲಾಬಿ ಮಾಡ್ತಾ ಇದ್ದಾರೆ, ಕೆಲವರು ಮಾಜಿ ಸಿ ಎಂ ಸಿದ್ದರಾಮಯ್ಯ ಬಳಿ ಲಾಬಿ ಮಾಡ್ತಾ ಇದ್ದಾರೆ, ಕೆಲವೊಂದಿಷ್ಟು ಮಂದಿ ಮಲ್ಲಿಕಾರ್ಜುನ್ ಖರ್ಗೆ ಬಳಿ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೆಲವರು ತುಂಬ ಪ್ರಭಾವಿಗಳು ರಾಹುಲ್ ಗಾಂಧಿ ಬಳಿನೇ ಲಾಬಿಯನ್ನು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಇಷ್ಟು ದಿನ ವಿದೇಶಕ್ಕೆ ಹೋಗಿದ್ರು, ಈಗ ವಾಪಸ್ ದೆಹಲಿಗೆ ಭಾರತಕ್ಕೆ ಆಗಮಿಸಿದ್ದಾರೆ. ಹಾಗಾಗಿ ಯಾವುದೇ ಕ್ಷಣದಲ್ಲಾದರೂ ಸಿ ಎಂ ಡಿ ಕೆ ಶಿವಕುಮಾರ್, ಮಾಜಿ ಸಿ ಎಂ ಸಿದ್ದರಾಮಯ್ಯ ಇಬ್ಬರೂ ಕೂಡ ಲಿಸ್ಟನ್ನು ಇಟ್ಕೊಂಡು ದೆಹಲಿಗೆ ಹೋಗ್ತಾ ಇದ್ದಾರೆ. ಹಾಗಿದ್ರೆ ಯಾರೆಲ್ಲ ಈ ಒಂದು ಲಿಸ್ಟ್ನಲ್ಲಿ ಇರ್ತಾರೆ, ಏನಾಗ್ತಿದೆ ಡೆವಲಪ್ಮೆಂಟ್ಸು, ಯಾವತ್ತು ಸಚಿವ ಸಂಪುಟ ವಿಸ್ತರಣೆ ಆಗಬಹುದು ನಿರೀಕ್ಷೆ? ಯಾಕಂದರೆ 1 ತಿಂಗಳು ಆಗೋಯ್ತು, ಇನ್ನೊಂದು ವಾರದಲ್ಲಿ ಆಗಲೇಬೇಕು ಅನ್ನೋ ಲೆಕ್ಕಾಚಾರ ಇದೆ. ಸೊ ಈ ಕುರಿತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನೋಡೋಣ ಯಾವತ್ತು ಸಚಿವ ಸಂಪುಟ ವಿಸ್ತರಣೆ ಆಗ್ಬೋದು, ಏನೆಲ್ಲ ಡೆವಲಪ್ಮೆಂಟ್ ಆಗ್ತಿದೆ ಅಂತ. ಎಸ್, ಇದೇ ಜುಲೈ 8 ಅಥವಾ 9ನೇ ತಾರೀಕು ಸಚಿವ ಸಂಪುಟ ವಿಸ್ತರಣೆ ಆಗಬಹುದು ಅನ್ನೋ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಜುಲೈ 8 ಅಥವಾ 9ನೇ ತಾರೀಕು 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು. ಇನ್ನು 20 ಜನ ಮಂತ್ರಿಗಳು ಆಗೋದಕ್ಕೆ ಅವಕಾಶ ಇದೆ. ಅದಕ್ಕೆ ಜುಲೈ 8 ಅಥವಾ 9ನೇ ತಾರೀಕು ಮುಹೂರ್ತ ಫಿಕ್ಸ್ ಆಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ದೆಹಲಿಗೆ ಹೋಗೋದಕ್ಕೆ ಸಿ ಎಂ ಡಿ ಕೆ ಶಿವಕುಮಾರ್, ಮಾಜಿ ಸಿ ಎಂ ಸಿದ್ದರಾಮಯ್ಯನವರು ರೆಡಿಯಾಗಿದ್ದಾರೆ. ಯಾಕಂದ್ರೆ ರಾಹುಲ್ ಗಾಂಧಿ ವಿದೇಶಿ ಪ್ರವಾಸದಿಂದ ಈಗ ಭಾರತಕ್ಕೆ ಆಗಮಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿಯ ಆಗಮನದ ಬಳಿಕ ಈಗ ಮತ್ತೆ ಸಚಿವ ಸಂಪುಟ ವಿಸ್ತರಣೆಯ ಒಂದು ಆಕ್ಟಿವಿಟಿ ದೊಡ್ಡ ಮಟ್ಟದಲ್ಲಿ ಆಗುವಂತ ಸಾಧ್ಯತೆ ಇದೆ. ಸೊ 20 ಸಚಿವ ಸ್ಥಾನ ಖಾಲಿ ಇದೆ. ಬಟ್ ಆಕಾಂಕ್ಷಿಗಳ ಸಂಖ್ಯೆ 40ರಿಂದ 50 ಆಕಾಂಕ್ಷಿಗಳ ಸಂಖ್ಯೆ ಇದೆ. ಸೊ ಯಾರಿಗೆ ಮಂತ್ರಿಗಳು ಸಿಗುತ್ತೆ, ಹೊಸಬರಿಗೆ ಸಿಗುತ್ತಾ ಅಥವಾ ಹಳಬರಿಗೆ ಮತ್ತೆ ಮಣೆ ಹಾಕ್ತಾರಾ ಅನ್ನೋ ಒಂದು ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ತನ್ನ ಸಚಿವ ಸಂಪುಟದಲ್ಲಿ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ಚಿಂತನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಈಗ 65 ವರ್ಷ. ತನಗಿಂತ ಹಿರಿಯರಿಗೆ ಯಾಕೆ ಸಚಿವ ಸಂಪುಟದಲ್ಲಿ ಇರಬೇಕು? ಒಂದು ರೀತಿ ಇರಿಸು ಮುರುಸು ಬೇಡ, ಹೊಸಬರಿಗೆ ಅವಕಾಶ ಕೊಡೋಣ, ಅವ್ರ ಜೊತೆ ನಾನು ಆಕ್ಟಿವ್ ಆಗಿ ಕೆಲಸ ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಡಿ ಕೆ ಶಿವಕುಮಾರ್ಗೆ ಇದೆ. ಸೊ ಈಗೇನು 13 ಜನ ಸಚಿವರಿದ್ದಾರೆ ಡಿ ಕೆ ಶಿವಕುಮಾರನ್ನ ಹೊರತುಪಡಿಸಿ. ಬಹುಶಃ ಎಲ್ಲರೂ ಕೂಡ ಸೀನಿಯರ್ಗಳೇ ಇದ್ದಾರೆ, ಎಕ್ಸೆಪ್ಟ್ ಯತೀಂದ್ರ ಸಿದ್ದರಾಮಯ್ಯ. ಅವರನ್ನ ಬಿಟ್ಟರೆ ಉಳಿದೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಸಮಕಾಲೀನರೇ ಇದ್ದಾರೆ. ಹೀಗಾಗಿ ನೆಕ್ಸ್ಟ್ ಬರುವಂತಹ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಹೊಸಬರಿಗೆ ಅವಕಾಶ ಕೊಟ್ಟರೆ ಚೆನ್ನಾಗಿರುತ್ತೆ, ಹೊಸಬರಿಗೆ ಅವಕಾಶ ಕೊಡಿ ಅನ್ನೋ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಇದೇ ನಡುವೆ ಮಾಜಿ ಸಿ ಎಂ ಸಿದ್ದರಾಮಯ್ಯನವರು ಕೂಡ ತನ್ನದೇ ಅಂತ ಒಂದು ಬೆಂಬಲಿಗರ ಪಟ್ಟಿಯನ್ನು ಇಟ್ಕೊಂಡಿದ್ದಾರೆ. ತಾನು ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬಳಿಕ ಕೆಲವೊಂದಿಷ್ಟು ಭರವಸೆಯನ್ನು ನನಗೂ ಕೂಡ ಕೊಟ್ಟಿದ್ದೆ, ನನ್ನ ಆಪ್ತರಿಗೆ, ನನ್ನಂದ ನಂಬಿರ್ತಕ್ಕಂಥ ನಾಯಕರಿಗೆ, ಅವ್ರಿಗೆ ಸ್ಥಾನಮಾನ ಕೊಡಲೇಬೇಕು, ಅವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋದು ಕೂಡ ಮಾಜಿ ಸಿ ಎಂ ಸಿದ್ದರಾಮಯ್ಯನವರ ಒಂದು ಆಕಾಂಕ್ಷೆ. ಹೀಗಾಗಿನೇ ಇಬ್ಬರು ಕೂಡ ಲಿಸ್ಟನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಯಾವುದೇ ಕ್ಷಣದಲ್ಲೂ ದೆಹಲಿಗೆ ಹೋಗಬಹುದು. ಸಿ ಎಂ ಡಿ ಕೆ ಶಿವಕುಮಾರ್, ಮಾಜಿ ಸಿ ಎಂ ಸಿದ್ದರಾಮಯ್ಯನವರು ಇಬ್ಬರು ಕೂಡ ಫ್ಲೈಟ್ ಹತ್ತೋದಕ್ಕೆ ರೆಡಿ ಆಗಿದ್ದಾರೆ. ಹಾಗಿದ್ರೆ ಈ ಒಂದು 20 ಸಚಿವ ಸ್ಥಾನ ಏನಿದೆ ಬಾಕಿ ಇದೆ, ಇದರಲ್ಲಿ 40ರಿಂದ 50 ಜನ ಆಕಾಂಕ್ಷಿಗಳಿದ್ದಾರೆ. ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಆಗಿದ್ರೆ ಸೊ ಲಿಸ್ಟ್ ನೋಡೋಣ. ಇದು ಒಂದು ಲಿಸ್ಟು, ಆಕಾಂಕ್ಷಿಗಳ ಲಿಸ್ಟು. ಯಾರೆಲ್ಲ ತುಂಬ ಗಂಭೀರವಾಗಿ ಲಾಬಿಯನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಬಳಿ, ಡಿ ಕೆ ಶಿವಕುಮಾರ್ ಬಳಿ,
ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ, ರಾಹುಲ್ ಗಾಂಧಿ ಬಳಿ, ಹೀಗೆ ಯಾರೆಲ್ಲ ಲಾಬಿ ಮಾಡ್ತಾ ಇದ್ದಾರೆ, ಇವ್ರು ಫೈನಲ್ ಅಂತಲ್ಲ, ಇವರೆಲ್ಲರೂ ಕೂಡ ಲಾಬಿಯಲ್ಲಿ ತುಂಬ ದೊಡ್ಡ ಮಟ್ಟದ ಲಾಬಿ ಮಾಡ್ತಾ ಇದ್ದಾರೆ. ಅವರ ಒಂದು ಲಿಸ್ಟ್ ನೋಡ್ತಾ ಹೋಗೋಣ ಯಾರ್ಯಾರು ಅಂತ. ಎಸ್, ನೋಡ್ತಾ ಇದ್ದೀವಿ ನಾವು. ಸಂತೋಷ್ ಲಾಡ್ ಕಲಘಟಗಿ ಶಾಸಕರು, ಮಾಜಿ ಮಂತ್ರಿಗಳು, ಲೇಬರ್ ಕಾರ್ಮಿಕ ಸಚಿವರಾಗಿದ್ದರು, ಅದ್ಭುತವಾದ ಕೆಲಸ ಮಾಡಿದ್ರು ಕಳೆದ 3 ವರ್ಷದಲ್ಲಿ. ಸೊ ಅವರು ಕೂಡ ಈಗ ಮತ್ತೆ ಸಚಿವರಾಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಜಮೀರ್ ಅಹಮದ್ ಖಾನ್ ಫಸ್ಟ್ ಲಿಸ್ಟಲ್ಲೇ ಬರುತ್ತೆ ಅನ್ಕೊಂಡಿದ್ರು, ಬಟ್ ಆಗಲಿಲ್ಲ. ಬಿಕಾಸ್ ಆಫ್ ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ವಿರುದ್ಧವೇ ಕೆಲಸ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ. ಬಟ್ ಜಮೀರ್ ಅಹಮದ್ ಖಾನ್ ಮತ್ತೆ ಬರ್ತಾರಾ, ಡೌಟ್ ಇದೆ ಅನ್ನೋ ಲೆಕ್ಕಾಚಾರ ಕೆಲವರು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೂಡ ಒಂದು ರೀತಿ ಬೇಜಾರನ್ನ ವ್ಯಕ್ತಪಡಿಸಿದ್ರು, ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ ವಿರುದ್ಧ ಕೆಲಸ ಮಾಡಿಲ್ವಾ ಅನ್ನೋ ರೀತಿಯಾಗಿ. ಹಾಗಾಗಿ ಜಮೀರ್ ಅಹಮದ್ ಖಾನ್ ಎಷ್ಟರ ಮಟ್ಟಿಗೆ ಈ ಒಂದು ತಮ್ಮ ವಿರುದ್ಧ ಕೇಳಿ ಬಂದಿರತಕ್ಕಂಥ ಪಕ್ಷ ವಿರೋಧ ಚಟುವಟಿಕೆಯಿಂದ ಆ ಆರೋಪದಿಂದ ಮುಕ್ತರಾಗಿ ಸಚಿವ ಸ್ಥಾನವನ್ನು ಪಡಿತಾರಾ ಅನ್ನೋ ಒಂದು ತುಂಬ ಕುತೂಹಲ ಇದೆ. ಅದೇ ರೀತಿ ಪುಟ್ಟರಂಗ ಶೆಟ್ಟಿ, ಚಾಮರಾಜನಗರದ ಶಾಸಕರು, ಉಪ್ಪಾರ ಕಮ್ಯುನಿಟಿಗೆ ಸೇರಿದಂಥವರು, ಏಕೈಕ ಶಾಸಕ, ಉಪ್ಪಾರ ಕಮ್ಯುನಿಟಿಯ ಏಕೈಕ ಶಾಸಕ ಪುಟ್ಟರಂಗ ಶೆಟ್ಟಿ ಅವರು ಸಿದ್ದರಾಮಯ್ಯನವರಿಗೆ ಅತ್ಯಂತ ಆಪ್ತರು. ಸೊ ಸಿದ್ದರಾಮಯ್ಯನವರು ಇವರಿಗೆ ಈ ಬಾರಿ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಬಹುಶಃ ಇವರ ಒಂದು ಆಸೆ ಈಡೇರಬಹುದು, ಪುಟ್ಟರಂಗ ಶೆಟ್ಟಿ ಅವರು ಈ ಬಾರಿ ಸಚಿವರು ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಮುಂದಿನ ಲಿಸ್ಟ್ ನೋಡೋದಾದ್ರೆ ಹಾಗೇನೆ ಎಚ್ ಸಿ ಬಾಲಕೃಷ್ಣ ಮಾಗಡಿಯ ಶಾಸಕರು, ಡಿ ಕೆ ಶಿವಕುಮಾರ್ ಅವರು ಕೂಡ ರಾಮನಗರ ಅಂದರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದೇ ಒಂದು ಎಚ್ ಸಿ ಬಾಲಕೃಷ್ಣಗೆ ಒಂದು ರೀತಿ ಮುಳುವಾಗ್ತಾ ಇದೆಯಾ ಅನ್ನೋ ಲೆಕ್ಕಾಚಾರ ಇದೆ. ಯಾಕಂದರೆ ಒಂದೇ ಜಿಲ್ಲೆಯಲ್ಲಿ CM ಆಗಿದ್ದಾರೆ, ಅದೇ ಜಿಲ್ಲೆಯಲ್ಲಿ ಹೇಗೆ ನೀವು ಮಂತ್ರಿ ಪದವಿಯನ್ನು ಕೊಡ್ತೀರಾ? 4 ಸ್ಥಾನ ಇರೋದು, ಒಂದು ರಾಮನಗರ, ಮಾಗಡಿ, ಚನ್ನಪಟ್ಟಣ ಮತ್ತು ಕನಕಪುರದಿಂದ ಡಿ ಕೆ ಶಿವಕುಮಾರ್ ಅವರು CM ಆಗಿದ್ದಾರೆ. ಇನ್ನು ರಾಮನಗರದಿಂದ ಫಸ್ಟ್ ಟೈಮ್ MLA ಹುಸೇನು, ಅವ್ರಿಗೆ ಯಾವುದೇ ಕಾರಣಕ್ಕೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಈಗ ಚನ್ನಪಟ್ಟಣದಿಂದ CP ಯೋಗೇಶ್ವರ್ ಅವರು ಟ್ರೈ ಮಾಡಬಹುದೇನೋ, ಬಟ್ ಸೈಲೆಂಟ್ ಆಗಿದ್ದಾರೆ. ಇನ್ನು ಮಾಗಡಿ ಬಾಲಕೃಷ್ಣ ತುಂಬ ಹಿರಿಯ ರಾಜಕಾರಣಿ, ಹಿರಿಯ ಶಾಸಕರು ಕೂಡ ಹೌದು, ಟ್ರೈ ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಆಗುತ್ತೆ ವೆಯ್ಟ್ ಮಾಡೋಣ. ಅದೇ ರೀತಿ ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ಶಾಸಕರು, ಸಿದ್ದರಾಮಯ್ಯನವರ ಬಣ, ಅವರು ಸಾಕಷ್ಟು ತುಂಬ ಟ್ರೈ ಮಾಡಿದರು. ಕಳೆದ ಬಾರಿನೇ ಹಿಟ್ನಾಳ್ ಸಚಿವರಾಗಬೇಕು ಅನ್ನೋ ಕಾರಣಕ್ಕಾಗಿ ಆಗಲಿಲ್ಲ. ಸೊ ಈಗಲೂ ಕೂಡ ಹಿಟ್ನಾಳ್ ಹೆಸರು ಕೇಳಿ ಬರ್ತಾ ಇದೆ. ಒಂದು ಕಡೆ KMF ಅಧ್ಯಕ್ಷ ಸ್ಥಾನಕ್ಕೆ ಅವ್ರ ಹೆಸರು ಕೇಳಿ ಬರ್ತಾ ಇತ್ತು, ಈಗ ಮಂತ್ರಿ ಸ್ಥಾನಕ್ಕೂ ಕೂಡ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಸಿದ್ದರಾಮಯ್ಯನವರು ಈ ಒಂದು ಲಿಸ್ಟನ್ನು ಫೈನಲ್ ಮಾಡಬಹುದು, ಅಂದರೆ ಅವ್ರ ಪರ ಬ್ಯಾಟಿಂಗ್ ಮಾಡಬಹುದು, ಹಿಟ್ನಾಳ್ ಪರ ಲೆಕ್ಕಾಚಾರ ಇದೆ. ಮತ್ತೊಂದು ಬಸವರಾಜ ಶಿವಣ್ಣನವರ್ ಬ್ಯಾಡಗಿ ಶಾಸಕರು, ಇವರ ಹೆಸರು ಕೂಡ ಈಗ ಕೇಳಿ ಬರ್ತಾ ಇದೆ. ಹಿರಿಯರಿದ್ದಾರೆ, ಹೀಗಾಗಿ ತನಗೊಂದು ಅವಕಾಶ ಕೊಡಬೇಕು ಅನ್ನೋ ಲೆಕ್ಕಾಚಾರವಾಗಿ ಬಸವರಾಜ ಶಿವಣ್ಣನವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ನೋಡೋಣ ಈ 3 ಜನದಲ್ಲಿ ಯಾರು ಸಿಗಬಹುದು ಅಂತ. ಸೊ ಬಾಲಕೃಷ್ಣ ಅಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಪಟ್ಟಿಯನ್ನು ನೋಡೋದಾದ್ರೆ ನರೇಂದ್ರ ಸ್ವಾಮಿ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಅಧ್ಯಕ್ಷರು ನರೇಂದ್ರ ಸ್ವಾಮಿ. ಸೊ ಹಿಂದೆ ಸಚಿವ ಸ್ಥಾನವನ್ನು ಅಲಂಕರಿಸಿದ್ದಾರೆ ಬೇರೆ ಸರ್ಕಾರದಲ್ಲಿ, ಆ ಒಂದು ಅನುಭವ ಇದೆ ನರೇಂದ್ರ ಸ್ವಾಮಿ ಅವರು. ದಲಿತ ಸಮುದಾಯಕ್ಕೆ ಸೇರಿದಂಥ ನಾಯಕರು, ದಲಿತ ಸಮುದಾಯದವರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಆಮೇಲೆ ರಾಮನಗರ ಈ ಭಾಗದಲ್ಲಿ ತನ್ನದೇ ಅಂತಹ ಪ್ರಭಾವವನ್ನು ಇರುವಂತಹ ನಾಯಕರು ನರೇಂದ್ರ ಸ್ವಾಮಿ. ಅವ್ರಿಗೂ ಕೂಡ ಇವರಿಬ್ಬರು ನರೇಂದ್ರ ಸ್ವಾಮಿ ಪರವಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರೂ ಕೂಡ ಒಪ್ಕೊಂಡಿದ್ದಾರೆ ಇವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋ ಕಾರಣಕ್ಕಾಗಿ. ಹಾಗಾಗಿ ನರೇಂದ್ರ ಸ್ವಾಮಿ ಅವರ ಒಂದು ಸಚಿವ ಸ್ಥಾನ ಪಕ್ಕಾ ಆಗಬಹುದು, ಕಾಯಂ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಏನೆಲ್ಲ ಬೇರೆ ವಿವಾದಗಳಾಗಿತ್ತು, ಎಲ್ಲವನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಅಂದರೆ ಸಮರ್ಥವಾಗಿ ಆ ಒಂದು ಅಧ್ಯಕ್ಷ ಸ್ಥಾನ ನಿಭಾಯಿಸಿದ್ದಾರೆ. ಈಗ ಮಂತ್ರಿ ಸ್ಥಾನ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಸೊ ಬಹುಶಃ ಇವರು ಈ ನೆಕ್ಸ್ಟ್ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮಂತ್ರಿಗಳಾಗಿ ಬರಬಹುದು ನರೇಂದ್ರ ಸ್ವಾಮಿ. ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಜಿ ಸಚಿವೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ಕಳೆದ 3 ವರ್ಷಗಳಿಂದ ಪದವಿಯನ್ನು ನಿರ್ವಹಣೆ ಮಾಡಿದ್ದಾರೆ. ಈಗ ಮತ್ತೆ ಅವರು ಸಚಿವ ಸ್ಥಾನವನ್ನು ಕೇಳ್ತಾ ಇದ್ದಾರೆ. ಬಹುಶಃ ಮೊದಲನೇ ಲಿಸ್ಟ್ನಲ್ಲಿ ಇವ್ರ ಹೆಸರು ಇರಬೇಕಾಗಿತ್ತು, ಬಟ್ ಹೇಗೆ ಮಿಸ್ ಆಯಿತು ಗೊತ್ತಿಲ್ಲ. ಎರಡನೇ ಲಿಸ್ಟ್ನಲ್ಲಾದರೂ ಇರುತ್ತಾ ಅನ್ನೋ ಒಂದು ಆಶಾಭಾವನೆ ಅವರಿಗಿದೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ಕೂಡ ಆತ್ಮೀಯರು. ಸೊ ಹಾಗಾಗಿ ಇಬ್ಬರೂ ಕೂಡ ಇವರ ಹೆಸರಿಗೆ ಓಕೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಇನ್ನು ಅದೇ ರೀತಿ ವಿರಾಜಪೇಟೆ ಶಾಸಕರು AS ಪೊನ್ನಣ್ಣ ವಕೀಲರು, ಫಸ್ಟ್ ಟೈಮ್ MLA ವಿರಾಜಪೇಟೆಯಿಂದ. ಸಿದ್ದರಾಮಯ್ಯನವರಿಗೆ ಅತ್ಯಂತ ಆಪ್ತರು, ಜೊತೆಗೆ ಡಿ ಕೆ ಶಿವಕುಮಾರ್ ಬಣದಲ್ಲೂ ಗುರುಸ್ಕೊಂಡು, ಅಂದರೆ ಬಣ ಬಿಟ್ಟು ಕಾಂಗ್ರೆಸ್ನಲ್ಲಿ ತನ್ನದೇ ಆದಂಥ ಒಂದು ಕೆಲವೊಂದಿಷ್ಟು ಕಾನೂನು ಸಲಹೆಗಳ ವಿಚಾರದಲ್ಲಿ AS ಪೊನ್ನಣ್ಣ ಅವರು ತಮ್ಮ ಅಸ್ತಿತ್ವವನ್ನು ಗುರುಸ್ಕೊಂಡಿದ್ದಾರೆ. ಹೀಗಾಗಿ ಇವ್ರಿಗೂ ಕೂಡ ಅಂದರೆ ಮಡಿಕೇರಿ ಕೊಡಗು ಜಿಲ್ಲೆಗೆ ಒಂದು
ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಎಸ್ ಪೊನ್ನಣ್ಣ ಅವ್ರಿಗೂ ಕೂಡ ಈ ಬಾರಿ ಸಚಿವ ಸ್ಥಾನ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಸೊ ಅವ್ರ ಹೆಸರು ಕೂಡ ಬಲವಾಗಿ ಕೇಳಿ ಬರ್ತಾ ಇದೆ. ಇನ್ನು ಅದೇ ರೀತಿ